ಒಂದು ಕಡೆಗೆ ಎಐಸಿಸಿ ಅಧ್ಯಕ್ಷರು ಕಠಿಣಾತಿ ಕಠಿಣವಾಗಿ ನಿರ್ದಾಕ್ಷಿಣ್ಯವಾಗಿ ಕ್ರಮ ತಗೋಬೇಕು ಅಂತಾರೆ. ಜಮೀರ್ ಅಹಮದ್ ಖಾನ್ ಅವರು ಇನ್ನೊಂದು ರೀತಿಯಾಗಿ ಮಾತನಾಡ್ತಾರೆ. ಆದರೆ ಬೆಂಗಳೂರಿನಲ್ಲಿ ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಉಗ್ರನಿಗೆ ಮೊಬೈಲ್ ಎಲ್ಲ ಕೊಟ್ಕೊಂಡು ಅವನಿಗೆ ಬೇಕಾಗಿರೋ ರೀತಿಯಲ್ಲಿ ಕಾಂಟ್ಯಾಕ್ಟ್ಗಳನ್ನು ಮಾಡ್ಕೊಳ್ಳೋ ರೀತಿಯಲ್ಲಿ ವ್ಯವಸ್ಥೆಯನ್ನು ಮಾಡಿಟ್ಕೊಂಡು ಪರಪ್ಪನ ಅಗ್ರಹಾರ ಕಥೆ ಏನಾಯಿತು ಅಂತ ಗೊತ್ತಲ್ವಾ? ಅದಿನ್ಯಾವ ಹಂತಕ್ಕೆ ಬಂದಿದೆ? ಅಲ್ಲಿ ಐಷಾರಾಮಿ ವ್ಯವಸ್ಥೆಯನ್ನು ಮಾಡಿಕೊಟ್ಟಂಥವ್ರಿಗೆ ಈ ವಿಚಾರದಲ್ಲಿ ಮಾತಾಡೋಕ್ಕೆ ಯಾವ ನೈತಿಕತೆ ಇದೆ ಅಲ್ವಾ? ಸ್ಟೋರಿ ನೋಡಿ. ಪರಪ್ಪನ ಅಗ್ರಹಾರದಲ್ಲಿ ರಾಜಾತಿಥ್ಯ ಪ್ರಕರಣ ಸಂಬಂಧ ಕಾರಾಗೃಹ ಅಧಿಕಾರಿಗಳ ಸ್ಪಷ್ಟನೆ. ವಿಚಾರಣೆ ವೇಳೆ ಆರೋಪಿಗಳು ಹೇಳಿದ ಸತ್ಯ ಏನು? ಪಬ್ಲಿಕ್ ಟಿವಿಯಲ್ಲಿ ಎಕ್ಸ್ಕ್ಲೂಸಿವ್ ಡೀಟೇಲ್ಸ್. ಪರಪ್ಪನ ಅಗ್ರಹಾರದಲ್ಲಿ ರಾಜಾತಿಥ್ಯ ಪ್ರಕರಣ ಸಂಬಂಧ ಕಾರಾಗೃಹದ ಅಧಿಕಾರಿಗಳು ಸ್ಪಷ್ಟನೆ ನೀಡಿದ್ದಾರೆ. ಅಧಿಕಾರಿಗಳು ಸ್ಪಷ್ಟನೆ ನೀಡೋದರ ಜೊತೆ ವರದಿಯನ್ನ ತಯಾರು ಮಾಡಿದ್ದು, ಮೋಜು ಮಸ್ತಿ ವಿಡಿಯೋದಲ್ಲಿದ್ದ ಆರೋಪಿಗಳ ಹೇಳಿಕೆಯನ್ನ ಕೂಡ ವರದಿಯಲ್ಲಿ ಉಲ್ಲೇಖ ಮಾಡಿದ್ದಾರೆ. ಪ್ರತಿ ಆರೋಪಿಯೂ ಕೂಡ ಬೇರೆಯವರ ಮೇಲೆ ಎತ್ತಾಕುವ ಕೆಲಸ ಮಾಡಿದ್ದಾರೆ. ಪಬ್ಲಿಕ್ ಟಿವಿಗೆ ಆರೋಪಿಗಳ ಹೇಳಿಕೆ ಮತ್ತು ಅಧಿಕಾರಿಗಳು ಉಲ್ಲೇಖಿಸಿರುವ ವರದಿಯ ಡೀಟೇಲ್ಸ್ ಲಭ್ಯವಾಗಿದೆ. ಜೈಲಲ್ಲಿ ರಾಜಾತಿಥ್ಯ, ಆರೋಪಿಗಳ ಹೇಳಿಕೆ. ರೇಪಿಸ್ಟ್ ಉಮೇಶ್ ರೆಡ್ಡಿ ಜೂನ್ 4, 2023ರಲ್ಲಿ ಬೆಳಗಾವಿ ಜೈಲಿನಿಂದ ಬೆಂಗಳೂರಿಗೆ ವರ್ಗ. 2023ರ ಜೂನ್ ಜುಲೈರಲ್ಲಿ ಮೊಬೈಲ್ ಬಳಕೆ ಬಗ್ಗೆ ತಪ್ಪೊಪ್ಪಿಗೆ. ತಾಯಿ ವಕೀಲರ ಜೊತೆ ಮಾತನಾಡಿರೋದಾಗಿ ಹೇಳಿಕೆ. ಸಜಾ ಕೈದಿ ವಡ್ಡಾ ನಾಗಾನಿಂದ ವಿಡಿಯೋ ರೆಕಾರ್ಡ್ ಎಂದು ಹೇಳಿಕೆ. 2024ರಲ್ಲಿ ವಡ್ಡಾ ನಾಗಾ ಶಿಕ್ಷೆ ಪ್ರಮಾಣ ಮುಗಿಸಿ ಬಿಡುಗಡೆ ಮಾಡಲಾಗಿದೆ. ಇನ್ನ ಐಸಿಸ್ ಉಗ್ರ ಶಕೀಲ್ ಮನ್ನಾ ಏನ್ ಹೇಳಿಕೆ ಕೊಟ್ಟಿದ್ದ ಅಂತ ನೋಡೋದಾದ್ರೆ, ಐಸಿಸ್ ಉಗ್ರ ಶಕೀಲ್ ಮನ್ನಾ 2023ರಲ್ಲಿ ಎನ್ಐಎ ಅಧಿಕಾರಿಗಳಿಂದ ಆರೋಪಿ ಅರೆಸ್ಟ್. ಕೈಯಲ್ಲಿ ಮೊಬೈಲ್ ಹಿಡಿದಿದ್ದೆ ಅಷ್ಟೇ, ಯಾರೊಂದಿಗೂ ಮಾತಾಡಿಲ್ಲ. ವಿಡಿಯೋ ಯಾರು ಚಿತ್ರೀಕರಿಸಿದ್ದು ಎಂದು ಗೊತ್ತಿಲ್ಲ. ಬ್ಯಾರಾಕ್ ಒಂದರಲ್ಲಿ ಇದ್ದಾಗ ವಿಡಿಯೋ ಚಿತ್ರೀಕರಣ ಮಾಡಲಾಗಿದೆ. ವಿಚಾರಣೆ ವೇಳೆ ಹೇಳಿಕೆ ನೀಡಿರುವ ಶಕೀಲ್, ಸದ್ಯ ತಲೆ ಕೂದಲು ಕತ್ತರಿಸಿರುವ ಶಕೀಲ್. ಆರೋಪಿ ತರುಣ್, ನಾನು ಮೊಬೈಲ್ ಹಿಡಿದುಕೊಂಡಿದ್ದು ಸತ್ಯ. ವಿಡಿಯೋ ರೆಕಾರ್ಡ್ ಮಾಡಿದ್ದು ಸಜಾ ಕೈದಿ ಶಾಜಿಲ್ ಖಾನ್. ಶಾಜಿಲ್ ನನ್ನ ಬ್ಯಾರಾಕ್ಗೆ ಬಂದು ಮೊಬೈಲ್ ನೆಟ್ವರ್ಕ್ ಬರ್ತಿಲ್ಲ ಎಂದ. ನೆಟ್ವರ್ಕ್ ಸರಿ ಮಾಡಿಕೊಡಿ ಎಂದು ಮನವಿ ಮಾಡಿಕೊಂಡಿದ್ದ. ಬಳಿಕ ನಾನು ಮೊಬೈಲ್ ಕೈಯಲ್ಲಿ ಹಿಡಿದು ನೆಟ್ವರ್ಕ್ ಸರಿ ಮಾಡಿಕೊಟ್ಟಿದ್ದೆ. ನಾನು ಆ ಸಂದರ್ಭದಲ್ಲಿ ಯಾರ ಜೊತೆ ಕೂಡ ಮಾತನಾಡಿಲ್ಲ. ಶಾಜಿಲ್ ಖಾನ್ ನವೆಂಬರ್ 6ನೇ ತಾರೀಕು ಬಿಡುಗಡೆಯಾಗಿದ್ದಾನೆ. ನವೆಂಬರ್ 8ರಂದು ವಿಡಿಯೋ ವೈರಲ್ ಹಿಂದೆ ಹಲವು ಅನುಮಾನ ವ್ಯಕ್ತವಾಗಿದೆ. ರಾಜಾತಿಥ್ಯದ ವಿಡಿಯೋದಲ್ಲಿ ರಾರಾಜಿಸಿದಂಥ ಎಲ್ಲ ಆರೋಪಿಗಳು ಕೂಡ ಈಗ ಒಂದೊಂದೇ ಹೇಳಿಕೆಗಳನ್ನು ಕೊಡ್ತಾ ಇರೋಂಥದ್ದು. ಇದೆಲ್ಲ ಕೂಡ 2 ವರ್ಷಗಳ ಹಿಂದೆ ಆಗಿರೋಂಥದ್ದು. ನಮಗೆ ಯಾವುದೇ ರೀತಿಯ ಮಾಹಿತಿಗಳು ಕೂಡ ಇರಲಿಲ್ಲ. ಜೊತೆಗೆ ನಮಗೆ ಒಂದಷ್ಟು ವಿಡಿಯೋಗಳನ್ನು ಮಾಡುವಾಗ ಒತ್ತಾಯಪೂರ್ವಕವಾಗಿ ಮಾಡಿದ್ದಾರೆ ಅನ್ನೋದ್ರ ಬಗ್ಗೆ ಕೂಡ ಹೇಳಿಕೆಗಳನ್ನು ಕೊಟ್ಟಿದ್ದಾರೆ. ಆ ಹೇಳಿಕೆಗಳನ್ನೇ ಆಧರಿಸಿ ಈಗಾಗಲೇ ಜೈಲಾಧಿಕಾರಿಗಳು ಸರ್ಕಾರಕ್ಕೆ ವರದಿಯನ್ನು ಸಲ್ಲಿಕೆ ಮಾಡಿದ್ದಾರೆ. ಯಾವ್ಯಾವ ವಿಡಿಯೋಗಳಿತ್ತು, ಯಾವ್ಯಾವ ವಿಡಿಯೋಗಳಲ್ಲಿ ಯಾವ್ಯಾವ ಆರೋಪಿಗಳಿದ್ರು, ಆ ಆರೋಪಿಗಳ ಸ್ವಇಚ್ಛೆ ಹೇಳಿಕೆ ಜೊತೆಗೆ ಅವರು ಆ ಸಂದರ್ಭದಲ್ಲಿ ಆದಂಥ ಘಟನಾವಳಿಗಳನ್ನು ಏನು ಮಾಹಿತಿಗಳನ್ನು ಕ್ರೋಢೀಕರಿಸಿಕೊಂಡು ವರದಿಯನ್ನು ಸಲ್ಲಿಕೆಯನ್ನು ಮಾಡಿರುವಂಥದ್ದು. ಸದ್ಯಕ್ಕೆ ಆ ವರದಿ ಸರ್ಕಾರದ ಕೈ ತಲುಪಿದೆ. ಜೊತೆಗೆ ಯಾವ ರೀತಿಯ ಕ್ರಮ ಆಗಬೇಕು ಅನ್ನೋದ್ರ ಬಗ್ಗೆ ಕೂಡ ಮುಂದಿನ ಹಂತದಲ್ಲಿ, ತನಿಖೆಗಳ ಹಂತದಲ್ಲಿ ನಡೆಯುವಂಥದ್ದು. ಸದ್ಯಕ್ಕೆ ಆ ವರದಿಯನ್ನು ಇಟ್ಕೊಂಡಂಥ ಸರ್ಕಾರ ಯಾವ ನಿರ್ದೇಶನವನ್ನು ಕೊಡುತ್ತೆ ಅನ್ನೋದ್ರ ಬಗ್ಗೆ ಕಾದು ನೋಡಬೇಕಾಗಿರುವಂಥದ್ದು. ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ವಿಡಿಯೋ ಲೀಕ್ ಪ್ರಕರಣಕ್ಕೆ ಟ್ವಿಸ್ಟ್ ಸಿಕ್ಕಿದೆ. ವಿಡಿಯೋ ವೈರಲ್ ಲಿಂಕ್ ಸಂಬಂಧ ಈಗಾಗಲೇ ಸಿಸಿಬಿ ದರ್ಶನ್ ಆಪ್ತ ನಟ ಧನ್ವೀರ್ನನ್ನು ವಿಚಾರಣೆ ನಡೆಸಿತ್ತು. ಇದೀಗ ನಟ ದರ್ಶನ್ ಆಪ್ತರೊಬ್ಬರಿಗೆ ನಟ ಧನ್ವೀರ್ ವಿಡಿಯೋ ಕಳಿಸಿರೋದು ವಿಚಾರಣೆ ವೇಳೆ ಬಯಲಾಗಿದೆ. ಆದರೆ ಧನ್ವೀರ್ ಮೊಬೈಲ್ನಲ್ಲಿ ಯಾವುದೇ ವಿಡಿಯೋಗಳು ಪತ್ತೆಯಾಗಿಲ್ಲ. ರಾಜಾತಿಥ್ಯದ ವಿಡಿಯೋಗಳನ್ನು ನನಗೆ ಯಾರೋ ಒಬ್ಬರು ಕಳಿಸಿದ್ರು. ಅದನ್ನು ನನ್ನ ಆಪ್ತರೊಬ್ಬರಿಗೆ ಕಳುಹಿಸಿದ್ದೆ. ಬೇರೆ ಯಾರಿಗೂ ಕಳುಹಿಸಿಲ್ಲ ಎಂದು ನಟ ಧನ್ವೀರ್ ಹೇಳಿದ್ದಾರೆ. ಹಾಗೆಯೇ ವಿಡಿಯೋ ಕಳುಹಿಸಿದ ನಂತರ ಆ ಸಂಬಂಧದ ಎಲ್ಲ ಡೀಟೇಲ್ಸ್ ಡಿಲೀಟ್ ಮಾಡಲಾಗಿದೆ. ಸದ್ಯ ಧನ್ವೀರ್ ಬಳಸುತ್ತಿದ್ದ ಆಪಲ್ ಫೋನ್ ರಿಟ್ರೀವ್ಗೆ ಕಳುಹಿಸಲಾಗಿದೆ. ರಿಟ್ರೀವ್ಗೆ ಧನ್ವೀರ್ ಮೊಬೈಲ್. ಧನ್ವೀರ್ಗೆ ವಿಡಿಯೋ ಕಳುಹಿಸಿದ್ದು ಯಾರು? ಬೇರೆ ಯಾರಿಗೆಲ್ಲ ಈ ವಿಡಿಯೋಗಳು ಕಳುಹಿಸಲಾಗಿದೆ? ಧನ್ವೀರ್ಗೆ ವಿಡಿಯೋ ಕಳುಹಿಸಿದ ಆ ವ್ಯಕ್ತಿ ಯಾರು ಅನ್ನೋದರ ಬಗ್ಗೆ ಮೊಬೈಲ್ ರಿಟ್ರೀವ್ ನಂತರವೇ ಗೊತ್ತಾಗಲಿದೆ. ಪರಪ್ಪನ ಅಗ್ರಹಾರ ಜೈಲಿನಲ್ಲಿರುವಂಥ ಕೈದಿಗಳ ಐಷಾರಾಮಿ ವಿಡಿಯೋಗಳು ಇತ್ತೀಚೆಗೆ ವೈರಲ್ ಆಗಿದ್ದು, ಆ ವೈರಲ್ ಆಗಿರುವಂಥ ವಿಡಿಯೋಗಳನ್ನು ನಟ ಧನ್ವೀರ್ ಅವರು ಶೇರ್ ಮಾಡಿದ್ದಾರೆ ಅನ್ನುವಂಥ ಒಂದು ಆರೋಪ ಕೇಳಿ ಬಂದಿತ್ತು. ಆ ಕಾರಣಕ್ಕಾಗಿ ಸಿಸಿಬಿ ಪೊಲೀಸರು ಆತನನ್ನು ವಶಕ್ಕೆ ಪಡೆದು ತನಿಖೆಯನ್ನು ಮಾಡಿದರು. ತನಿಖೆ ವೇಳೆ ನನಗೆ ಸ್ನೇಹಿತರೊಬ್ಬರಿಂದ ವಿಡಿಯೋ ಬಂದಿದ್ದು ನಿಜ, ಆದರೆ ಆ ವಿಡಿಯೋಗಳೆಲ್ಲವನ್ನು ಕೂಡ ನೋಡಿ ಡಿಲೀಟ್ ಮಾಡಿದ್ದೆ ಅನ್ನುವಂಥ ಮಾಹಿತಿಯನ್ನು ನಟ ಧನ್ವೀರ್ ತನಿಖೆ ವೇಳೆ ಹೇಳಿದರು. ಆ ಕಾರಣಕ್ಕಾಗಿ ಆತ ಬಳಸ್ತಿದ್ದಂಥ ಮೊಬೈಲನ್ನು ವಶಕ್ಕೆ ಪಡೆದುಕೊಂಡಿರುವಂಥ ಪೊಲೀಸರು ಆ ಮೊಬೈಲ್ ರಿಟ್ರೀವ್ ಮಾಡಲಿಕ್ಕೆ ಕಳಿಸಿಕೊಟ್ಟಿರುವಂಥದ್ದು. ಪರಪ್ಪನ ಅಗ್ರಹಾರದಲ್ಲಿ ಕೈದಿಗಳ ವಿಲಾಸಿ ಜೀವನ, 4 ವಿರುದ್ಧ ಎಫ್ಐಆರ್ ದಾಖಲು. ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಕೈದಿಗಳ ವಿಲಾಸಿ ಜೀವನದ ವಿಡಿಯೋ ವೈರಲ್ ಪ್ರಕರಣ. ಪರಪ್ಪನ ಅಗ್ರಹಾರ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದೆ.
ಅಮಾನತು ಆಗಿರುವ ಜೈಲು ಅಧೀಕ್ಷಕ ಇಮಾಮ್ ಮ್ಯಾಗೇರಿ ದೂರಿನ ಆಧಾರದ ಮೇಲೆ 4 ಮೇಲೆ ಎಫ್ಐಆರ್ ದಾಖಲಾಗಿದೆ. ಕಾರ್ತಿಕ್ ಅಲಿಯಾಸ್ ಚಿಟ್ಟೆ, ಮಂಜುನಾಥ್ ಅಲಿಯಾಸ್ ಕೋಳಿ ಮಂಜ, ಧನಂಜಯ್, ಚರಣ್ ರಾವ್ ಎಂಬ ಕೈದಿಗಳ ಮೇಲೆ ಎಫ್ಐಆರ್ ದಾಖಲಾಗಿದೆ. ಸೆಂಟ್ರಲ್ ಜೈಲಿನ ಬ್ಯಾರಾಕ್ 8ರಲ್ಲಿ ರೂಮ್ ನಂಬರ್ 7ರಲ್ಲಿ ನಿಷೇಧಿತ ವಸ್ತುಗಳನ್ನ ಇಟ್ಕೊಂಡು ಡ್ಯಾನ್ಸ್ ಮಾಡಿರ್ತಾರೆ. ಮೊಬೈಲ್ ಎಲ್ಲಿಂದ ಬಂತು, ಯಾರು ಚಿತ್ರೀಕರಿಸಿದ್ರು, ಚಿತ್ರೀಕರಣ ಮಾಡಿದ ವಿಡಿಯೋ ಹೊರಗಡೆ ಹೇಗ್ ಬಂತು ಅನ್ನೋದನ್ನ ತನಿಖೆ ಮಾಡಿ ಆರೋಪಿತರ ವಿರುದ್ಧ ಕಾನೂನು ರೀತಿಯಲ್ಲಿ ಕ್ರಮ ಜರುಗಿಸಬೇಕೆಂದು ದೂರು ನೀಡಲಾಗಿತ್ತು. ಇನ್ನು ವೈರಲ್ ಆಗಿದ್ದ ಡ್ಯಾನ್ಸ್ ವಿಡಿಯೋ 2022ರದ್ದು ಎಂಬ ವಿಚಾರ ಬೆಳಕಿಗೆ ಬಂದಿದೆ. ಡ್ಯಾನ್ಸ್ ವಿಡಿಯೋ 2022ರದ್ದು. ಸೆಲ್ನಲ್ಲಿ ಡ್ರಿಂಕ್ಸ್ ಅಂಡ್ ಡ್ಯಾನ್ಸ್ ವಿಡಿಯೋ ವಿಚಾರ. ಈ ವಿಡಿಯೋ 2022ರಲ್ಲಿ ಚಿತ್ರೀಕರಣ ಆಗಿರೋದು ಬೆಳಕಿಗೆ. 2019ರಲ್ಲಿ ಕೋಳಿ ಮಂಜಾ ಹಾಗೂ ಗ್ಯಾಂಗ್ ದರೋಡೆ ಪ್ರಕರಣದಲ್ಲಿ ಜೈಲು ಸೇರಿತ್ತು. ಬಳಿಕ 2022ರಲ್ಲಿ ಕೋಳಿ ಮಂಜಾ ಜೈಲಿನಿಂದ ಬಿಡುಗಡೆ. ಅದಾದ ಬಳಿಕ ಕೋಳಿ ಮಂಜಾ ಜೈಲಿಗೆ ಬಂದಿಲ್ಲ ಎಂಬುದು ವರದಿಯಲ್ಲಿ ತಿಳಿಸಲಾಗಿದೆ. ಒಟ್ಟಾರೆ ಬೀಸೋದೊಣ್ಣೆಯಿಂದ ತಪ್ಪಿಸಿಕೊಳ್ಳುವ ಯತ್ನದಲ್ಲಿ ಜೈಲಾಧಿಕಾರಿ ಸರ್ಕಾರಕ್ಕೆ ವರದಿ ಸಲ್ಲಿಕೆ ಮಾಡಿದ್ದಾರೆ. ಈಗ ಹೈಪವರ್ ಕಮಿಟಿ ಯಾವ ತೀರ್ಮಾನ ಮಾಡುತ್ತೆ ಕಾದ್ ನೋಡಬೇಕಿದೆ. ಮುರಳೀಧರ್, ಪಬ್ಲಿಕ್ ಟಿವಿ, ಬೆಂಗಳೂರು.